ಎಳನೀರು ಪ್ರಕೃತಿಯು ನಮಗೆ ನೀಡಿದ ಅತ್ಯುತ್ತಮ ಕೊಡುಗೆಯಾಗಿದೆ. ದಣಿವನ್ನು ನಿವಾರಿಸಲು, ದೇಹವನ್ನು ಹೈಡ್ರೇಟ್ ಆಗಿಡಲು ಮತ್ತು ತಕ್ಷಣದ ಶಕ್ತಿಗಾಗಿ ನಾವೆಲ್ಲರೂ ಎಳನೀರನ್ನು ಇಷ್ಟಪಟ್ಟು ಕುಡಿಯುತ್ತೇವೆ. ಇದರಲ್ಲಿ ಪೊಟ್ಯಾಸಿಯಂ, ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂನಂತಹ ಪ್ರಮುಖ ಪೋಷಕಾಂಶಗಳು ಸಮೃದ್ಧವಾಗಿವೆ. ಆದರೆ ಎಲ್ಲರಿಗೂ ಎಳನೀರು ಅಮೃತದಂತಲ್ಲ. ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರುವ ಜನರಿಗೆ ಇದು ಹಾನಿಕಾರಕವಾಗಬಹುದು. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಳನೀರನ್ನು ತಪ್ಪಿಸಬೇಕಾದ ಅಥವಾ ಎಚ್ಚರಿಕೆಯಿಂದ ಬಳಸಬೇಕಾದ 6 ರೀತಿಯ ವ್ಯಕ್ತಿಗಳು ಯಾರು ಎಂಬುದನ್ನು ತಿಳಿಯೋಣ. ಎಳನೀರಿನಲ್ಲಿ ಪೊಟ್ಯಾಸಿಯಂ ಅಂಶವು ಅತ್ಯಂತ ಹೆಚ್ಚಾಗಿರುತ್ತದೆ. ಸಾಮಾನ್ಯವಾಗಿ ನಮ್ಮ ಕಿಡ್ನಿಗಳು ದೇಹದಲ್ಲಿನ ಹೆಚ್ಚುವರಿ ಪೊಟ್ಯಾಸಿಯಂ ಅನ್ನು ಮೂತ್ರದ ಮೂಲಕ ಹೊರಹಾಕುತ್ತವೆ. ಆದರೆ ಕಿಡ್ನಿ ವೈಫಲ್ಯ ಅಥವಾ ಮೂತ್ರಪಿಂಡದ ಕಾಯಿಲೆಯಿಂದ ಬಳಲುತ್ತಿರುವವರಲ್ಲಿ ಈ ಪ್ರಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಇದರಿಂದ ರಕ್ತದಲ್ಲಿ ಪೊಟ್ಯಾಸಿಯಂ ಮಟ್ಟವು ಅಪಾಯಕಾರಿ ಪ್ರಮಾಣದಲ್ಲಿ ಹೆಚ್ಚಾಗಬಹುದು. ಇದನ್ನು ಹೈಪರ್ಕಲೇಮಿಯಾ ಎನ್ನಲಾಗುತ್ತದೆ. ಇದು ಹೃದಯದ ಬಡಿತದಲ್ಲಿ ಏರುಪೇರು ಮತ್ತು ಸ್ನಾಯುಗಳ ದೌರ್ಬಲ್ಯಕ್ಕೆ ಕಾರಣವಾಗಬಹುದು. ಎಳನೀರು ನೈಸರ್ಗಿಕ ಪಾನೀಯವಾಗಿದ್ದರೂ ಅದರಲ್ಲಿ ನೈಸರ್ಗಿಕ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳು ಇರುತ್ತವೆ. ಒಂದು ಸಣ್ಣ ಲೋಟ 200 ಮಿಲಿ ಎಳನೀರಿನಲ್ಲಿ ಸುಮಾರು 6 ರಿಂದ 7 ಗ್ರಾಂಗಳಷ್ಟು ಸಕ್ಕರೆ ಇರುತ್ತದೆ. ಮಧುಮೇಹ ಇರುವವರು ಅತಿಯಾಗಿ ಎಳನೀರನ್ನು ಸೇವಿಸಿದರೆ ಅವರ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಬ್ಲಡ್ ಶುಗರ್ ತಕ್ಷಣವೇ ಹೆಚ್ಚಾಗಬಹುದು. ವಿಶೇಷವಾಗಿ ಪ್ಯಾಕ್ ಮಾಡಿದ ಎಳನೀರಿನಲ್ಲಿ ಕೃತಕ ಸಕ್ಕರೆ ಸೇರಿಸಿರುವುದರಿಂದ ಅದನ್ನು ಸಂಪೂರ್ಣವಾಗಿ ದೂರವಿಡಬೇಕು. ಹೆಚ್ಚಿನ ರಕ್ತದೊತ್ತಡ ಹೈ ಬಿಪಿ ಇರುವವರಿಗೆ ಎಳನೀರು ಪ್ರಯೋಜನಕಾರಿ, ಏಕೆಂದರೆ ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಈಗಾಗಲೇ ಲೋ ಬಿಪಿ, ಹೈಪೋಟೆನ್ಷನ್ ಸಮಸ್ಯೆಯಿಂದ ಬಳಲುತ್ತಿರುವವರು ಅಥವಾ ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ಎಳನೀರನ್ನು ಅತಿಯಾಗಿ ಕುಡಿಯಬಾರದು. ಇದು ರಕ್ತದೊತ್ತಡವನ್ನು ಮತ್ತಷ್ಟು ಕುಸಿಯುವಂತೆ ಮಾಡಿ ತಲೆಸುತ್ತು ಅಥವಾ ಪ್ರಜ್ಞೆ ತಪ್ಪುವಿಕೆಗೆ ಕಾರಣವಾಗಬಹುದು. ಕೆಲವು ಜನರಿಗೆ ತೆಂಗಿನಕಾಯಿ ಅಥವಾ ಎಳನೀರಿನ ಅಲರ್ಜಿ ಇರುತ್ತದೆ. ಇದು ಅಪರೂಪವಾಗಿದ್ದರೂ ಮರದ ಬೀಜಗಳ ಟ್ರೀ ನಟ್ಸ್ ಅಲರ್ಜಿ ಇರುವ ಕೆಲವರಲ್ಲಿ ಎಳನೀರು ಕುಡಿದಾಗ ಚರ್ಮದ ಮೇಲೆ ದದ್ದುಗಳು, ತುರಿಕೆ, ಊತ ಅಥವಾ ಉಸಿರಾಟದ ತೊಂದರೆಯಂತಹ ಅಲರ್ಜಿಯ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಇಂತಹ ಸೂಕ್ಷ್ಮ ದೇಹ ಪ್ರಕೃತಿ ಇರುವವರು ಎಚ್ಚರ ವಹಿಸಬೇಕು. ಆಯುರ್ವೇದ ಮತ್ತು ನೈಸರ್ಗಿಕ ವೈದ್ಯಕೀಯದ ಪ್ರಕಾರ ಎಳನೀರು ದೇಹಕ್ಕೆ ತಂಪು ನೀಡುವ ಗುಣವನ್ನು ಹೊಂದಿದೆ. ದೇಹದ ಪ್ರಕೃತಿ ತಂಪಾಗಿದ್ದಲ್ಲಿ ಅಥವಾ ಪದೇ ಪದೇ ಶೀತ, ಕೆಮ್ಮು, ಸೈನಸ್ ಮತ್ತು ಜ್ವರದಿಂದ ಬಳಲುವವರು ಚಳಿಗಾಲದಲ್ಲಿ ಅಥವಾ ಅನಾರೋಗ್ಯದ ಸಮಯದಲ್ಲಿ ಎಳನೀರನ್ನು ಕುಡಿಯುವುದರಿಂದ ಲಕ್ಷಣಗಳು ಮತ್ತಷ್ಟು ಉಲ್ಬಣಗೊಳ್ಳಬಹುದು. ಇಂತಹ ಸಮಯದಲ್ಲಿ ಉಗುರು ಬೆಚ್ಚಗಿನ ನೀರು ಅಥವಾ ರೋಗನಿರೋಧಕ ಶಕ್ತಿ ಹೆಚ್ಚಿಸುವ ಪಾನೀಯಗಳನ್ನು ಸೇವಿಸುವುದು ಉತ್ತಮ. ದೇಹದಲ್ಲಿ ಈಗಾಗಲೇ ಪೊಟ್ಯಾಸಿಯಂ ಮಟ್ಟ ಹೆಚ್ಚಿರುವವರು ಅಥವಾ ಇಲೆಕ್ಟ್ರೋಲೈಟ್ ನಿಯಂತ್ರಿತ ಆಹಾರ ಕ್ರಮವನ್ನು ಎಲೆಕ್ಟ್ರೋಲೈಟ್ ಕಂಟ್ರೋಲ್ಡ್ ಡಯಟ್ ಪಾಲಿಸುವವರು ಎಳನೀರನ್ನು ಸೇವಿಸಬಾರದು. ಇದು ದೇಹದಲ್ಲಿನ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಸಮತೋಲನವನ್ನು ಸುಲಭವಾಗಿ ಬಿಗಡಾಯಿಸಬಹುದು. ತೀವ್ರವಾದ ದೈಹಿಕ ಶ್ರಮದ ನಂತರ ಕೇವಲ ಎಳನೀರನ್ನೇ ಅವಲಂಬಿಸುವುದರಿಂದ ಸೋಡಿಯಂ ಕೊರತೆಯೂ ಉಂಟಾಗಬಹುದು. ಎಳನೀರು ಆರೋಗ್ಯಕರ ಪಾನೀಯ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಯಾವುದೇ ವಸ್ತುವನ್ನು ಅತಿಯಾಗಿ ಸೇವಿಸುವುದು ಅಥವಾ ತಪ್ಪಾದ ಸಮಯದಲ್ಲಿ ಸೇವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ. ನಿಮಗೆ ಮೇಲಿನ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ಎಳನೀರನ್ನು ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವ ಮುನ್ನ ಒಮ್ಮೆ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ.